ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶ್ರೀಕಾಂತ, ಈ ಮದ್ವೆ ಬಗ್ಗೆ ನಾನು ನೀನು ಎಷ್ಟೇ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಇದನ್ನು ಒಪ್ಕೋಬೇಕಾಗಿರೋದು ನಮ್ ಭಕ್ತಿ ಕಣೋ. ಅಮ್ಮೋರೆ, ಇಲ್ಲಿ ನಾನು ಶ್ರೀಕಾಂತ ಎಲ್ಲ ಮಾತಾಡ್ಬೋದು, ಆದ್ರೆ ಆಯ್ಕೆ ಭಕ್ತಿಗ್ ಬಿಟ್ಟಿದ್ದು. ಅಚಿಂತ್ಯನ ಒಪ್ಕೊಂಡ್ಬಿಟ್ರೆ ನನ್ನ ಮಗ ಪರಿಪೂರ್ಣ ಆಗ್ಬಿಡ್ತಾನೆ. ಅಚಿಂತ್ಯ ನಿನ್ನ ನಮ್ದಷ್ಟು, ನಿನ್ನ ಪ್ರೀತಿ ಮಾಡೋಷ್ಟು ಯಾರನ್ನೂ ಮಾಡಿಲ್ಲ. ನಿನ್ ಮಾತಿನ ಮೇಲೆ ಅವನಿಗೆ ತುಂಬಾ ಗೌರವ. ಮನೇಲಿ ನಾವ್ ಯಾರೇ ಊಟ ಕೊಟ್ರು ಮದ್ದು ಹಾಕಿದ್ದೀರಾ ಅಂತ ಕೇಳ್ತಾನೆ. ಆದ್ರೆ ನೀನ್ ವಿಷ ಹಾಕಿರೋ ಊಟನೇ ಕೊಟ್ರು ಮರು ಮಾತಾಡದೆ ತಿಂದು ಬಿಡ್ತಾನೆ. ಇದಕ್ ಮಾತ್ರ ಹಾಕಿಲ್ಲ ತಾನೆ? ಅತಿಯಾಗ ಆಡಿದ್ರೆ ಈ ಕ್ಯಾಸೆಟ್ ತಗ ಬಿಸಾಕ್ಬಿಡ್ತೀನಿ ಅಷ್ಟೇ, ಸುಮ್ನೆ ತಿನ್ನ. ಶ್ರೀಕಾಂತ, ಸಂಬಂಧಕ್ಕೆ ಇದಕ್ಕಿಂತ ಬೇರೆ ಬೇಕಾ? ನನ್ನ ಮಗ ಹುಡ್ತಾನೆ ಈ ರೀತಿ ಹುಟ್ಟಿಲ್ಲ. ಯಾವ ಪಾಪನೋ ಏನೋ ಅವನನ್ನ ಈ ಸ್ಥಿತಿಗೆ ತಂದಿದೆ. ಆದ್ರೆ ಅವನ ಮನಸ್ಸು ಮಾತ್ರ ಪರಿಶುದ್ಧ, ಶುದ್ಧ ಹೃದಯವಂತ ಅವನು. ಅಮ್ಮೋರೆ, ಅಷ್ಟೊಳ್ಳೆ ಹುಡುಗನ್ಗೆ, ಶುದ್ಧ ಮನಸ್ಸಿರೋಂಥವನ್ಗೆ ಹುಡುಗಿ ಸಿಕ್ಕೋದೇನ್ ಕಷ್ಟ ಅಲ್ಲ. ನಿಮ್ಮ ಅಂತಸ್ತಿಗೆ ತಕ್ಕನಾಗಿರೋ ಹುಡುಗಿನೇ ಹುಡುಕಿ ಸಿಗ್ತಾರೆ. ಆಗ ಸಿಂಡ್ರೆಲ್ಲ ಯಾಕೆ, ಎಲಿಜಬೆತ್ ಅಂತ ರಾಣಿನೇ ನಿಮ್ಮ ಮನೆಗೆ ಸೊಸೆಯಾಗಿ ಕರ್ಕೊಂಬರ್ಬೋದು. ನಮ್ ಪುಟ್ಟಿಗೆ ನಮ್ ತರನೇ ಮಧ್ಯಮ ವರ್ಗದಲ್ಲಿರೋಂಥ ಹುಡುಗನ್ನೇ ಹುಡುಕಿ ಮದ್ವೆ ಮಾಡ್ತೀವಿ. ಪುಟ್ಟಿ, ಯಾರಿಗೂ ಭಯ ಪಡ್ದೆ ನನಗೆ ಈ ಮದ್ವೆ ಬೇಡ ಅಂತ ಧೈರ್ಯವಾಗಿ ಹೇಳು. ಅಮೃತ, ದೊಡ್ಡ ದೊಡ್ಡ ಮಾತಾಡೋಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡೋದನ್ನ ಕಲಿ. ಅಲ್ಲ, ನೀನ್ ಏನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಿದ್ಯಾ? ನಾನ್ ಹೇಳಿದ್ರಲ್ಲಿ ತಪ್ಪೇನಿದೆ ಅಣ್ಣ? ನೀವಿಬ್ರು ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾದ್ರೆ ಮತ್ತೆ ಅದನ್ನೇ ಹೇಳ್ತಾ ಇದ್ಯಾ ಅಮ್ಮು? ನನಗೂ ಭಕ್ತಿಗೂ ಮದ್ವೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇದೆ ಅಮ್ಮು. ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್? ಏನ್ ಮಾತಾಡ್ತಿದ್ಯಾ ನೀನು? ಸಾಧ್ಯನೇ ಇಲ್ಲ. ಸರಿ, ನೀನು ಭಕ್ತಿ ಅಕ್ಕನ್ನ ಯಾಕೆ ಮದ್ವೆ ಆಗಕ್ಕಾಗಲ್ಲ? ಫಸ್ಟ್ ಆಫ್ ಆಲ್, ನನಗೆ ಮದ್ವೆ ಬಗ್ಗೆ ನಂಬಿಕೆ ಇಲ್ಲ. ಇನ್ನ ಚಿಕ್ಕಿನ ಯೋಚನೆನೇ ಮಾಡಕ್ಕಾಗಲ್ಲ. ನನಗೂ ಅವಳಿಗೂ ಒಂದು ವಿಚಾರದಲ್ಲೂ ಥಾಟ್ಸ್ ಮ್ಯಾಚ್ ಆಗಲ್ಲ. ನಮ್ಮಿಬ್ರು ಯೋಚನೆಗಳೇ ಬೇರೆ ಬೇರೆ ಅಮ್ಮು. ಅವಳು ಚಿಕ್ಕ ಚಿಕ್ಕ ವಿಷಯಕ್ಕೂ ಎಮೋಷನಲ್ ಆಗ್ತಾಳೆ. ಜೀವ ಇಲ್ದಿರೋ ವಸ್ತುಗಳಲ್ಲಿ ಜೀವ ಹುಡುಕ್ತಾಳೆ. ಕೆಟ್ಟವರಲ್ಲೂ ಒಳ್ಳೆತನ ಹುಡುಕ್ತಾಳೆ. ಅದೆಲ್ಲದಕ್ಕೂ ಮೀರಿ ಆ ಮಾಯಾವಿನ ಪ್ರಾಣ ಅಂತಾಳೆ.
ಆದರೂ ಅದನ್ನೆಲ್ಲ ಒಪ್ಕೊಬಿಡ್ಬೋದು. ಆದ್ರೆ ನಮ್ಮಿಬ್ರು ಮಧ್ಯೆ ದೊಡ್ಡ ಗೋಡೆ ಆಗಿ ನಿಂತಿರೋ ಆ ಕಲ್ಲೇ ಸಾಕು ನಾವು ಮದ್ವೆ ಆದ್ರೆ ಸುಖವಾಗಿರಲ್ಲ ಅಂತ ಹೇಳಕ್ಕೆ. ಈ ಚಿಕ್ಕಿಗೆ ಆ ಕಲ್ಲಿಲ್ದೆ ಹಗಲು ರಾತ್ರಿನೇ ಆಗಲ್ಲ. ಆದ್ರೆ ನನ್ನ ಪಾಲಿಗೆ ಆ ಕಲ್ಲಿದ್ರೆ ಬದುಕೇ ಇರಲ್ಲ. ಬನಶಂಕರಮ್ಮ, ಭಕ್ತಿ ಯಾವುದೇ ಕಾರಣಕ್ಕೂ ಈ ಸಂಬಂಧನ ಬೇಡ ಅಂದೇ ಇರ್ಲಿ. ಬೇಕಿದ್ರೆ ಅವಳು ಹಾಕೊಳ್ಳೋ ಒಡವೆಗಳನ್ನ ನೋಡಿ ನಾನು ಹೊಟ್ಟೆ ಉರ್ಕೊಳ್ಳಲ್ಲ. ನನಗಿಂತ ಅಷ್ಟು ದೊಡ್ಡ ಮನೆಯಲ್ಲಿದ್ದಾಳಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಪ್ಲೀಸ್, ಹೇಗಾದ್ರೂ ಮಾಡಿ ಅವಳು ಈ ಮದುವೆನ ಒಪ್ಕೊಳ್ಳೋ ಹಾಗೆ ಮಾಡು. ಅದ್ಕೆಮ್ಮ ಏನು ಮಾತಾಡಿದ್ರು ಅಷ್ಟೇ, ಇದೆಲ್ಲ ಪೂರ್ವ ನಿರ್ಧಾರಿತ, ಅಲ್ಲಲ್ಲ ಪೂರ್ವ ನಿಯೋಜಿತ.